ಫ್ರೆಂಡ್ ಮನೆಗೆ ಬಂದಿದ್ರು. ಹಾಯ್ ಹಾಯ್. ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಯಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮನೇಲಿ ತಗೊಳ್ಳೋದು ಮರ್ತ್ಬಿಟ್ಟೆ. ರಿಪ್ಪನ್ಪೇಟೆಗೆ ಹೋಗ್ತಾ ಇದ್ದೀವಿ ಅವರ ಅಕ್ಕನ ಮನೆಗೆ. ನಾವು ತುಂಬ ವರ್ಷದಿಂದ ಫ್ರೆಂಡು. ಹೇಳ್ರಿ ಏನಾದ್ರು. ಹಾಯ್, ನಾವು ರಿಪ್ಪನ್ಪೇಟೆಗೆ ಹೋಗ್ತಾ ಇದ್ದೀವಿ. ನಾವು ಅವರು ತುಂಬ ವರ್ಷದಿಂದ ಫ್ರೆಂಡ್, ಭದ್ರಾವತಿಯಲ್ಲಿದ್ವಿ. ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ಲಾಕ್ಸಿಂದ ಮಾತಾಡ್ತಾ ಇರೋದು. ನಾವು ರಿಪ್ಪನ್ಪೇಟೆಗೆ ಹೋಗಿದ್ವಿ. ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿದ್ರು ಇವ್ರ ಅಕ್ಕನ ಮನೇಲಿ. ಹಂಗಾಗಿ ಅಲ್ಲಿಗೆ ಹೋಗಿದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ, ಏನಾಯಿತು, ಮತ್ತು ಆಯುರ್ವೇದಿಕ್ ಬಗ್ಗೆ ಒಬ್ಬರು ಆಂಟಿ ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿ ನೋಡಿ ಆಗ್ತಾಯಿದೆ. ನೋಡಿ, ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅವ್ರ ಮನೆಗೆ ಆಟೋದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಎಂಡಿಂಗ್ವರೆಗೂ ನೋಡಿದ್ರೆ ನಾನು ಫುಲ್ಲು ಏನೇನು ಹಾಕಿದ್ದೀನಿ ಅಂತೆಲ್ಲ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಏನೇನು ಹಾಕಿದ್ದೀನಿ ಅದೆಲ್ಲ ಎಂಡಿಂಗ್ವರೆಗೂ ನೋಡಿ. ಅಲ್ಲೇ ಊಟ ಇತ್ತು, ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಅವ್ರ ಮನೇಲೇ. ನಾನು ಬೇಗ ಬಂದುಬಿಟ್ಟೆ. ಅವ್ರು ನಾಳೆ ಬರ್ತೀವಿ ಅಂತ ಹೇಳಿದ್ರು. ನೋಡಿ, ಮುಂದೆ ಆಯುರ್ವೇದಿಕ್ ಅಮೃತ ಬಳ್ಳಿ ಬಗ್ಗೆ ಹೇಳ್ತಾರೆ, ಕೇಳ್ಕೊಳ್ಳಿ. ಅಮೃತ ಬಳ್ಳಿಯಲ್ಲಿಯ ಅಯ್ಯೋ, ಮತ್ತೆ ಬೇಗ ಅದೇ ಕೂಡಲೇ ಬಂದನೆ. ಲೋಕೇಶ್ ಒಂದು ಬಾಟ್ಲಿ ಮಾಡ್ಕೊ ಹೋದ. ಎಷ್ಟು ಒಂದಿಷ್ಟು ಬಾಟ್ಲಿಗೆ ನಾನೆಲ್ಲರಿಗೂ ಕೊಡ್ತೆ. ಎಲ್ಲ ನಳಿ ರಿಕ್ಷಾ ಸ್ಟ್ಯಾಂಡರಿಗೆ ಕೊಡ್ತಿದ್ದ ಹೋದ. ಆ ಪಾತ್ರೆ ಎಲ್ಲ ಅಲ್ಲೇ ಇತ್ತು ಜಯರಂಬಪ್ಪತ್ತಿಗೆ. ಇದರಲ್ಲಿ ಎಂತದ ಪಾತ್ರೆ ಅಂತ ಅದು ಅಮೃತ ಬಳ್ಳಿ ಕಷೆ ಮಾಡಿ ಇತ್ತ ನಾಕೆಂಡ. ಇಲ್ಲ, ಎಲ್ಲ ಖಾಲಿ ಆಯ್ತು. ಎಲ್ಲ ನಾವೆಲ್ಲ ಕುಡ್ದಾಯ್ತು, ಅವ್ರಿಗೆಲ್ಲ ಕೊಟ್ಟಾಯ್ತು. ಅದೇ ಕೂಡಲೇ ಕುಸುಮ ಮಾಡಿ ಬಟ್ಲಿಗೆ ಹಾಕಿ ತೊಣಸಿ ಅಮೃತ ಬಳ್ಳಿ ಎಲೆ ಜೀರಿಗೆ ಪುಡಿ ಮಾಡಿಬಿಟ್ಟು, ಜೀರಿಗೆ ಪುಡಿ ಮಾಡಬೇಡ, ಇಡಿ ಹಾಕಿ 2 ಚಮಚ ಜೀರಿಗೆ ಹಾಕಿ, ಒಂದಿಷ್ಟು ಎಲೆ ಹಾಕಿ, ಕುದಿ ಬಪ್ಪಕ್ಕೆ ಚೆನ್ನಾಗಿ ಕುದ್ದು 4 ಲೋಟ 2 ಲೋಟ ಆಗಬೇಕು. 4-5 ಲೋಟ ನೀರು ಆಗಬೇಕು. 2 ಲೋಟ 2 ಲೋಟ ಹಾಕೋ. ವಾರಕ್ಕೊಂದು ದಿವಸ ಕುಡಿಬೇಕು. ವಾರಕ್ಕೊಂದ್ಸಲ ಕುಡಿ. ಅದು ಏನು ಉಪಯೋಗ? ಅದು ರಕ್ತ ಹೆಪ್ಪು ಕಟ್ಟುದಿಲ್ಲ ಒಳಗೆ ದೈದೊಳಗೆ. ಮತ್ತೆ ಹಾರ್ಟ್ ತೊಂದ್ರೆ ಏನ್ ಆತಿಲ್ಲ ಅಂಬ್ರ, ಜ್ವರ ಬತ್ತಿಲ್ಲ. ಹೌದಾ? ಜ್ವರ ಎಲ್ಲ ಕಡಿಮೆ. ನಾವ್ ಹೇಗಲಿ ಬಂದ್ ಮಾಡ್ತಾ ಕುಡಿತ. ಕೆಲವ್ರ ಮನ್ಸಿ ಇವ್ರು ಎಂತಕ್ ಮದ್ದೆ ಹೋಗ್ತ ಔಷಧಿ ಜಾಗ ನಮ್ಮನೆಲ್ಲ ಕಿತ್ತು ಎಸಿತೀವಿ ಅಮೃತ ಬಳ್ಳಿನ. ನಾನು ಬಿಸಾಕ್ತಿದ್ದೆ. ನಮ್ಮನೆ ಬಾಮಿ ದಂಡಿ ಮೇಲೆ ಮಸ್ತ್ ಹಮ್ಕೊಂಡಿತ್ತ. ಮಸ್ತ್ ಕೈಯಲ್ಲಿ ಇರ್ಕಿ ಮಾಡ್ದೆ. ಎಂತ ಗೊತ್ತಿಲ್ಲ, ತೆಗ್ದು ಬದಿಗಳಿಗೆ ಆಗದೆ ನಮ್ಮ ಬದಿಗೆ. ಅಡಿಗೆ ನನಗೆ ಇದೊಂದು ಕಂಡ್ರ ಮೇಲೆ ಇದು ಕಾಂಬೋ ಮಾಡಿ ಹಾಕಂದ್ರೆ ಮನ್ಸಿಗೆ ಬಂದದ. ಅದೇ ಅವ್ರಿಗೆ ಹುಷಾರಾಯ್ತಲ್ಲ, ಅವಾಗಿಂದ ನಿಮಗೆ ಅದ್ರ ಮೇಲೆ ನಂಗೆ ಧೈರ್ಯ ಬಂದದ. ಹೌದು, ಹೋಯ್ತು ನಾ ಬತ್ತೆಗೆ. ಅದೇ ಅಲ್ಲಿ ನೋವು ಇದ್ದರಿಗೆ ಊದ್ಕೊಂಡಿದ್ಕೆ ಅದನ್ನ ಅರ್ಧ ಹಾಕಿದ ಮೇಲೆ ಹುಷಾರಾಗ್ಬಿಡ್ತು. ಬೀಗದ್ದು, ಕೆಂಪದ್ದು, ಮತ್ತೆ ಏನಾರು ತಾಗಿ ಪೆಟ್ಟಾದಿದ್ರೆ ಬರ್ಸ್ಕೊಂಡದ್ ಗಂಟು, ಅದಕ್ಕೆಲ್ಲ ಹಚ್ಚಿ ಅರ್ಧ ಹಚ್ಚಿ, ಅದಕ್ಕೆ ಅರ್ಧ ಹಚ್ತಾರೆ. ಸರಿ ಈಗ ಕುಡಿತ ಕಷಾಯ ಮಾಡಿ ಕುಡಿತು. ಸರಿ. ನೋಡಿ, ಮಾವಿನಕಾಯಿ ಮರದ ಕೆಳಗಡೆ ಬಿಟ್ಟಿದ್ವು, ನೆಲದಲ್ಲೇ ಮಾವಿನಕಾಯಿ ಬಿಟ್ಟಿದ್ವು. ಅದು ಕಷಿಕಾಯಿ ಇರಬೇಕು ಅನಿಸುತ್ತೆ, ದುಡ್ಡು ಕೊಟ್ಟು ತಂದಿದ್ರಂತೆ. ನೆಲ ನೋಡಿ, ಕೆಳಗಡೆ ಇತ್ತು ಕಾಯಿಗಳೆಲ್ಲ. ಅವ್ರ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರ ಮನೆ ಒಳಗಡೆ ಎಲ್ಲ ಒಂದೊಂದು ವೀಡಿಯೋ ತಗೊಂಡೆ. ಮನೆಯೆಲ್ಲ ಇನ್ನೂ ಪಾಪ ಮನೆಯೆಲ್ಲ ಕಟ್ಟಿಲ್ಲ, ತುಂಬ ಹುಷಾರಿಲ್ಲ ಅವರು ಸೊಸೆಗೆ. ಹಂಗಾಗಿ ಅವರು ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾಯಿದ್ರು. ಇದು ಗರ್ತಿಕೆರೆ, ರಿಪ್ಪನ್ಪೇಟೆ ಹತ್ರ ಗರ್ತಿಕೆರೆ ಅಂತ. ಅಲ್ಲಿಂದ ಉಂಬ್ಳೆಬೈಲ್ಗು ಅಂತ ಊರಿದೆ, ಹಳ್ಳಿ. ತೋಟದೊಳಗಡೆ ಒಳಗೆ ಹೋಗ್ಬೇಕು ಉಂಬ್ಳೆಬೈಲ್ಗೆ. ತುಂಬ ಹಳ್ಳಿ ಅದು. ತೋಟದೊಳಗಡೆ ಹೋಗಬೇಕು. ಆ ಕಡೆ ಈ ಕಡೆ ಕಾಫಿ ತೋಟ ಮತ್ತು ಅಡಿಕೆ ತೋಟ, ಆಮೇಲೆ ವೀಳ್ಯದೆಲೆ ಬಳ್ಳಿ, ಮೆಣಸಿನ ಬಳ್ಳಿ ಸಿಗುತ್ತೆ. ಮಧ್ಯದಲ್ಲಿ ಹೋಗ್ಬೇಕು, ಒಳಗಡೆ ಕಾಡೊಳಗಡೆ ಹೋಗಬೇಕು. ಚೆನ್ನಾಗಿದೆ ಪರಿಸರ, ಅಲ್ಲೆಲ್ಲ ಚೆನ್ನಾಗಿತ್ತು ನೋಡಿ. ಹಳೆ ಒಲೆ ಇದೆಲ್ಲ ಇದೆ. ಮನೆ ಇನ್ನೂ ಗಿಲಾವ್ ಮಾಡಿಲ್ಲ ಒಳಗಡೆ ಎಲ್ಲವ. ಮನೆಯೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ, ಹಂಚಿನ ಮನೆಗಳು. ಮನೆಯೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ, ಗಿಲಾವ್ ಮಾಡಿಲ್ಲ ಅಷ್ಟೇ. ಚೆನ್ನಾಗಿದ್ದಾವೆ ಮನೆಗಳೆಲ್ಲ. ಅದು ತುಂಬ ಕಷ್ಟ ಬಂದಿದೆ, ಹಂಗಾಗಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿ ತೋಟ ಗಿಟ ಎಲ್ಲ ಚೆನ್ನಾಗಿದೆ. ಎಲ್ಲ ವೀಡಿಯೋ ತಕ್ಕೊಂಡೆ ನೋಡಿ. ಅದು ಅಡುಗೆ ಕೋಣೆ, ಇದು ಅಡುಗೆ ಕೋಣೆನೆಯ. ಸೌದೆ ಒಲೆಯಲ್ಲೂ ಮಾಡ್ತಾರೆ ಮತ್ತು ಗ್ಯಾಸಲ್ಲೂ ಮಾಡ್ತಾರೆ ನೋಡಿ. ಹೂವು ಎಷ್ಟು ಚೆನ್ನಾಗಿದೆ. ಇದೆಲ್ಲ ವೀಡಿಯೋ ತಕ್ಕೊಂಡೆ ನಾನು. ಹೂವಿಂದು ಗಿಡನ ಕೆಳಗಡೆ ಈರುಳ್ಳಿ ಥರ ಇರುತ್ತೆ, ಅದನ್ನು ತೊಗೊಂಬಂದೆ ಮನೇಲಿ ನೆಟ್ಟಿದ್ದೀನಿ. ಚೆನ್ನಾಗಿದೆ, ಹೂವಿನ ಗಿಡ ನೋಡೋಕ್ಕೆ ಚೆನ್ನಾಗಿತ್ತು.
ಯಾರು ಇನ್ನೊಬ್ಬರು ಇದ್ದಾರೆ ಸಂಸಾರ ಮಾರ್ಗಥ ಭಾಗದಲ್ಲಿ ಕುಟುಂಬದಲ್ಲಿ ಕುಟುಂಬ ನಾಗ ಚೌಡಿಯನ ನಾಗನ ಬಿಟ್ಟು ಮಾಡಿಂದ ಕುಟುಂಬ ಕಷ್ಟದಲ್ಲಿದ್ದ ಯಜಮಾನ ಸಂಸಾರ ಮಾರ್ಗಥ ಭಾಗದಲ್ಲಿ ಕುಟುಂಬ ಕಷ್ಟದಲ್ಲಿದ್ದಿದ್ದು ಇವತ್ತು ನಿನ್ನೆಲ್ಲ ಯಜಮಾನ ಸಂಸಾರ ಮಾರ್ಗಥ ಭಾಗದಲ್ಲಿ ಕುಟುಂಬ ಯಜಮಾನ ಇವತ್ತು ನಿನ್ನೆ ಅಲ್ಲ ಗಳಿಗಿಂದನೂ ಕುಟುಂಬ ಈ ಕ್ಷೇತ್ರದಲ್ಲಿ ಕುಟುಂಬ ಕಷ್ಟ ತಪ್ಪಿ ಕೊಟ್ಟಿದ್ದೇನೆ. ಸಂಸಾರ ಭಾಗ ಇದಿರುವಂತ ಜಾಗ ಕುಟುಂಬ ಇದು 3ನೇ ಜಾಗ ಅಂತೇಳಿ ಅದಲ್ಲ. ಸಂಸಾರ ಮಾರ್ಗಥ ಭಾಗದಲ್ಲಿ ಕುಟುಂಬದಲ್ಲಿ ಕುಟುಂಬ ನಮಗೆ ಯಾಕೆ ಕುಟುಂಬ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕುಟುಂಬ ನಮಗೆ ಯಾಕೆ ಕಷ್ಟ ಬರ್ತಾ ಉಂಟು, ಏನೇ ದುಡಿದು ಕುಟುಂಬ ನಮಗೆ ಯಾಕೆ ಕೈ ಹೊತ್ತ ಇಲ್ಲ ಭಗವಂತ ಅನ್ನೋ ಒಂದು ಪ್ರಶ್ನೆ. ಯಜಮಾನ ಸಂಸಾರ ಮಾರ್ಗದ ಭಾಗದಲ್ಲಿ ಕುಟುಂಬ ಯಾಕೆ ನಮ್ಮ ಪ್ರಶ್ನೆ ಕುಟುಂಬ ಸಂಸಾರದಲ್ಲಿ ಕುಟುಂಬ ಈ ಭೂಮಿಯಲ್ಲಿ ಆ ಮನೆ ಕಟ್ಟಿ ಪೂರ್ಣ ಯಾವುದೂ ಆಗಲಿಲ್ಲ. ಯಜಮಾನ ಸಂಸಾರ ಮಾರ್ಗಿರುವಂತಹ ವಿಚಾರ ಕುಟುಂಬ ಈ ಫಸಲು ಮಾಡಬೇಕಾದ ಕುಟುಂಬ ತುಂಬ ದಿನದ ಕುಟುಂಬ ಶ್ರಮದಿಂದ ಕಟ್ಟಿದ್ದೀರ ಹೌದನ, ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ದು ಹೌದನ. ಆದ್ರೂ ಕೂಡ ಕುಟುಂಬ ಎಷ್ಟೋ ಸಂಕಷ್ಟಗಳು ಬಂದು ಹೌದನ ಹೌದಲ್ಲ. ಸಂಸಾರ ಭಾಗ ಇರ್ತಕ್ಕಂಥ ಭಾಗದ ಕುಟುಂಬ ಸ್ವಲ್ಪ ನಾಗನಾಗಿ ಕುಟುಂಬ ಈ ಜಾಗದಲ್ಲಿ ನಾನು ಓಡಾಡ್ತಾ ಇದ್ದೆ ಹಿಂದೆ ಹೌದಾ, ಓಡಾಡ್ತಾ ಇದ್ನಲ್ಲ. ಸಂಸಾರ ಭಾಗ ಅವಳ ಭಾಗದಲ್ಲಿ ಕುಟುಂಬ ತೋರಿಸ್ತಾ ಇದ್ದೆ ಯಜಮಾನೆ ಹೌದನಾ. ಸಂಸಾರ ಭಾಗ ಇರ್ತಕ್ಕಂಥ ಭಾಗದಲ್ಲಿ ಕುಟುಂಬ ಕೊಡುವಂತ ವಿಚಾರ ಕುಟುಂಬ ನನಗೆ ಕೊಟ್ಟೆ ಅಂದ್ರೆ ಕುಟುಂಬ ನನಗೆ ತೃಪ್ತಿ ಆಗೋದಿಲ್ಲ ಹೌದನಾ. ಕೊಟ್ಟೆ ಅಂದ್ರೆ ಕುಟುಂಬ ನಾನು ತೃಪ್ತಿ ಆಗೋದಿಲ್ಲ ಯಜಮಾನ ಹೌದನಾ. ನಾನು ಮಾಡಿದ್ದು ಭಗವಂತನಿಗೆ, ಭಗವಂತ ನೀನು ಮಾಡಿದ್ದೇನೆ, ಭಗವಂತ ನನ್ನನ್ನು ಒಳ್ಳೇದು ಮಾಡು ಹೌದನಾ ಹೌದಲ್ಲ. ನೀನು ಕೇಳುವಂತ ಪ್ರಶ್ನೆ ಅದಲ್ಲಲ್ಲ, ನಾನು ಮಾಡಿದ್ದೇನೆ. ಸಂಸಾರ ಭಾಗ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಉಂಟಾ ಮಾತು ಅದಲ್ಲ. ಸಂಸಾರ ಮಾರ್ಗದ ಭಾಗದಲ್ಲಿ ಕುಟುಂಬ ಮನೆಯ ಭಾಗದಲ್ಲಿ ಕುಟುಂಬ ಅರ್ಧ ಭಾಗ ಕುಟುಂಬ ಬರೋದಿಲ್ಲ ಅಂತ ಸೂಚನೆ ಕೊಟ್ಟಿದ್ದೇನೆ ಯಜಮಾನ ಅದಲ್ಲ. ಮಾತು ಬರ್ತದನಾ. ಸಂಸಾರ ಭಾಗ ವಿಚಾರ ಕೊಟ್ಟಿದ್ದೇನೆ ಯಜಮಾನ. ಸಂಸಾರ ಭಾಗ ಹೌದಾ, ಸಂಸಾರ ಭಾಗ ಅದಕ್ಕೆ ನಿನ್ನ ಕಣ್ಣಲ್ಲಿ ಇವತ್ತು ನೋಡ್ತಾ ಇದ್ದೀಯಾ ಹೌದಾ. ಸಂಸಾರ ಭಾಗ ಏನೇ ಆದ್ರೂ ಕುಟುಂಬ ಕಲ್ ಕುಡ್ಕ ನೋಡ್ಕೊಂತಾನೆ, ನಂದಿ ನೋಡ್ಕೊಂತಾನೆ. ಸಂಸಾರ ಭಾಗ ನಿನ್ನ ಕುಟುಂಬ ನೋಡುವಂಥದ್ದು ಅಲ್ಲ. ಸಂಸಾರ ಆಗಿರುವಂತಹ ವಿಚಾರ ಕುಟುಂಬ ಮಾತಿನಲ್ಲಿ ಅದಕ್ಕಲ್ಲ. ಸಂಸಾರ ಆಗಿರುವಂತಹ ವಿಚಾರ ಕುಟುಂಬ ವಿಚಾರ ನೇರವಾಗಿ ಕೊಡ್ತಿದ್ದೇನೆ ಬಾಲಕಿ. ಸಂಸಾರ ಆಗಿರುವಂತಹ ವಿಚಾರ ಕುಟುಂಬ ಎಷ್ಟೋ ಕುರಿತು ಎಷ್ಟೋ ಬಾತುಗಳ ಭಾಗದಲ್ಲಿ ಈ ಭೂಮಿ ಭಾಗದಲ್ಲಿ ಆಗಿದ್ದುಂಟು ಅರ್ಥ ಯಜಮಾನ. ಸಂಸಾರ ಮಾಡಿರುವಂತಹ ವಿಚಾರ ಕುಟುಂಬ ಸ್ವಲ್ಪ ಭಾಗ ಅವಕಾಶ ಕೊಡ್ತೇನೆ ಹೌದನಾ. ನಾವು ಭಗವಂತನಲ್ಲಿ ಕೇಳುವಂಥದ್ದು ಭಗವಂತ ನಾನು ನಿನಗೆ ಮಾಡಿದ್ದೇನೆ ಸ್ವಲ್ಪ ದಿನ ಅವಕಾಶ ಕೊಡು ಅಂತೇಳಿ ಹೌದಾ. ನೆರಳಿನಲ್ಲಿ ಇರೋದಾ ಸಂಸಾರ ಭಾಗ ಅದನ್ನು ಸರಿ ಮಾಡಿಕೊಡುವಂತ ನನ್ನಲ್ಲಿ ಸಂಕಲ್ಪ ಹೌದನಾ. ಸಂಸಾರ ಭಾಗ ಇರ್ತಕ್ಕಂಥ ಭಾಗದಲ್ಲಿ ಕುಟುಂಬ ಅದು ನಾನು ಸರಿ ಮಾಡಿ ಕೊಡ್ತೇನೆ ಅದನ್ನ ವಿಚಾರ ಕೊಡ್ತಾ ಇದ್ದೇನೆ. ಕುಟುಂಬದಲ್ಲಿ ಕುಟುಂಬ ಒಂದು ಮಂತ್ರಗಣದ ರೂಪದಲ್ಲಿ ಕುಟುಂಬ ಒಂದು ವ್ಯತ್ಯಾಸ ಅದನ್ನ. ಅದರ ಜೊತೆ ಭಾಗದಲ್ಲಿ ಕುಟುಂಬ ಭೂಮಿಯ ಕುಟುಂಬ ಒಂದು ವಾಕ್ಯ ದೋಷ ಅದನ್ನ. ಸಂಸಾರ ಭಾಗ ಕುಟುಂಬ ಮಾರ್ಗದಲ್ಲಿ ಕುಟುಂಬ ನೀನು ಹೋಗಿ ಕೇಳು ಅಂತ ನಾನು ಹೇಳ್ತಾ ಇಲ್ಲ. ಆ ವಾಕ್ಯ ದೋಷನ ಹೆಂಗೆ ಪರಿಹಾರ ಮಾಡಬೇಕಂತ ಕುಟುಂಬ ಅಮ್ಮನವರ ವಿಚಾರದಲ್ಲಿ ಮಾಡು ಅದನ್ನ. ಯಾಕಂತಾರೆ ಕುಟುಂಬ ಭೂಮಿ ನೋಡಿ ದೇವರು ಬಿಟ್ಟೋಯ್ತು. ನಾಗಪ್ಪ ಮೈ ಮೇಲೆ ಬಂದಿತ್ತು, ಬಿಟ್ಟೋಯ್ತು. ಇವಾಗ ಭಟ್ರ ಮೈ ಮೇಲೆ ಪಾರ್ತಿ ಅಂತ. ಇವರು ಪಾರ್ತಿ ಅಂದರೆ
ದೇವ್ರ ಮೈ ಮೇಲೆ ಆಹ್ವಾನ ಆಗುತ್ತೆ, ಹಂಗಾಗಿ ಅವ್ರಿಗೆ ಪಾರ್ತಿ ಅಂತ ಹೇಳ್ತಾರೆ. ದೇವ್ರ ಮೈ ಮೇಲೆ ಬಂತಲ್ಲ ಬಿಟ್ಟೋಯ್ತು. ಇಷ್ಟು ತನಕ ಅವ್ರ ಮನೆ ವಿಷಯಗಳನ್ನೆಲ್ಲ ಹೇಳ್ತು ನೋಡಿ. ಮಂಡಲ ಬರೆದಿದ್ದಾರೆ. ಸ್ವಾಮಿ ನಾಗಪ್ಪನ ಮಂಡಲ ಪ್ರತಿಷ್ಠಾಪನೆ ಮಾಡಿದ್ರೆ ನಾಗ ಪ್ರತಿಷ್ಠಾಪನೆಗೆ ಮಂಡಲ ಬರೆದಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಒಂದು ಅರ್ಧ ಲೋಟ ಎಲ್ಲರೂ ಕುಡೀನಿ ಮಕ್ಕಳಿಗೆಲ್ಲ. ಅಮೃತ ಬಳ್ಳಿ ಕಷಾಯ ಮಾಡ್ಕೊಂಡು ಅರ್ಧ ಲೋಟ ಕುಡಿಬೇಕು ವಾರಕ್ಕೊಂದು ದಿವಸ. ವಾರಕ್ಕೊಂದು ದಿವಸ ಕುಡಿದೆ, ಅರ್ಧ ಲೋಟ ಸಾಕು. ನಮ್ಮ ಜಯರಮ್ಮ ಈಗ ಕಂಡಿದ್ಯಾ? ಜಯರಮ್ಮ ಈಗ ಅಮೃತ ಬಳ್ಳಿಯಲ್ಲಿಯ ಅಯ್ಯೋ ಮತ್ತೆ ಬೇಗ ಅದೇ ಕೂಡಲೇ ಬಂದನೆ. ಲೋಕೇಶ್ ಒಂದು ಬಾಟ್ಲಿ ಮಾಡ್ಕೊ ಹೋದ. ಎಷ್ಟು ಒಂದಿಷ್ಟು ಬಾಟ್ಲಿಗೆ ನಾನೆಲ್ಲರಿಗೂ ಕೊಡ್ತೆ, ಎಲ್ಲ ನಳಿ ರಿಕ್ಷಾ ಸ್ಟ್ಯಾಂಡರಿಗೆ ಕೊಡ್ತಿದ್ದ ಹೋದ. ಆ ಪಾತ್ರೆ ಎಲ್ಲ ಅಲ್ಲೇ ಇತ್ತು ಜಯರಮ್ಮ ಪತ್ತಿಗೆ. ಇದರಲ್ಲಿ ಎಂತದ ಪಾತ್ರೆ ಅಂತ ಅದು ಅಮೃತ ಬಳ್ಳಿ ಕಷಾಯ ಮಾಡಿ ಇತ್ತನ ಕೇಳ. ಇಲ್ಲ ಎಲ್ಲ ಖಾಲಿ ಆಯ್ತು, ಎಲ್ಲ ನಾವೆಲ್ಲ ಕುಡ್ದಾಯ್ತು, ಅವ್ರಿಗೆಲ್ಲ ಕೊಟ್ಟಾಯ್ತು. ಅದೇ ಕೂಡಲೇ ಕುಸುಮ ಮಾಡಿ ಬಟ್ಲಿಗೆ ಹಾಕಿ ತೊಣಸಿ ಅಮೃತ ಬಳ್ಳಿ ಎಲೆ ಜೀರಿಗೆ ಪುಡಿ ಮಾಡ್ಬಿಟ್ಟು ಜೀರಿಗೆ ಪುಡಿ ಮಾಡಬೇಡ, ಇಡಿ ಹಾಕಿ 2 ಚಮಚ ಜೀರಿಗೆ ಹಾಕಿ ಒಂದಿಷ್ಟು ಎಲೆ ಹಾಕಿ ಕುದಿ ಬಪ್ಪಕೊಂಡು ಚೆನ್ನಾಗಿ ಕುದ್ದು 4 ಲೋಟ 2 ಲೋಟ ಆಗ್ಬೇಕು. 4-5 ಲೋಟ ನೀರು ಹಾಕಿ ಆಗ್ಬೇಕು. 2 ಲೋಟ 2 ಲೋಟ ಹಾಕೋ ವಾರಕ್ಕೊಂದ್ ದಿವಸ ಕುಡಿಬೇಕು. ವಾರಕ್ಕೊಂದ್ಸಲ ಅದು ಕುಡಿ. ಏನು ಉಪಯೋಗ? ಅದು ರಕ್ತ ಹೆಪ್ಪು ಕಟ್ಟುದಿಲ್ಲ ಒಳಗೆ ದೈದೊಳಗೆ. ಮತ್ತೆ ಹಾರ್ಟ್ ತೊಂದ್ರೆ ಏನು ಆತಿಲ್ಲ ಅಂಬ್ರೆ, ಜ್ವರ ಬತ್ತಿಲ್ಲ. ಹೌದಾ? ಜ್ವರ ಎಲ್ಲ ಕಡಿಮೆ. ನಾವ್ ಹೇಗಲಿ ಒಂದು ಮಾಡ್ತಾ ಕುಡಿತ. ಕೆಲವ್ರ ಮನ್ಸಿ ಇವ್ರು ಎಂತಕ್ ಮದ್ದೆ ಗೊತ್ತ ಔಷಧಿ ನಮ್ಮನೆಲ್ಲ ಕಿತ್ತು ಎಸಿತಿ ಅಮೃತ ಬಳ್ಳಿನ. ನಾನು ಬಿಸಾಕ್ತಿದ್ದೆ ನಮ್ಮನೆ ಬಾಮಿ ದಂಡಿ ಮೇಲೆ. ಮಸ್ತ್ ಹಮ್ಕೊಂಡಿತ್ತ, ಮಸ್ತ್ ಕೈಯಲ್ಲಿ ಇರ್ಕಿ ಮಾಡ್ದೆ. ಎಂತ ಗೊತ್ತಿಲ್ಲ, ತೆಗ್ದು ಬದಿಗಳಿಗಾಗದೆ ನಮ್ಮ ದರಿ ಬದಿಗೆ. ಅಡಿಗೆ ನನಗೆ ಇದೊಂದು ಕಂಡ್ರ ಮೇಲೆ ಇದು ಕಾಂಬೋ ಮಾಡಿ ಹಾಕಂದಡಿ ಮನ್ಸಿಗೆ ಬಂದದ. ಅದೇ ಅವ್ರಿಗೆ ಹುಷಾರಾಯ್ತಲ್ಲ ಅವಾಗಿಂದ ನಿಮಗೆ ಅದ್ರ ಮೇಲೆ ನಂಗೆ ಧೈರ್ಯ ಬಂದದ. ಹೌದು ಹೋಯ್ತು ನಾ ಬತ್ತೆಗೆ. ಅದೇ ಅಲ್ಲಿ ನೋವಿದ್ದರಿಗೆ ಊದ್ಕೊಂಡಿದ್ಕೆ ಅದನ್ನ ಅರ್ಧ ಹಾಕಿದ ಮೇಲೆ ಹುಷಾರಾಗ್ಬಿಡ್ತು. ಬೀಗದ್ದು ಕೆಂಪದ್ದು ಮತ್ತೆ ಏನಾರು ತಾಗಿ ಪೆಟ್ಟಾದಿದ್ರೆ ಬರ್ಸ್ಕೊಂಡದ್ ಗಂಟು ಅದಕ್ಕೆಲ್ಲ ಹಚ್ಚಿ ಅರ್ಧ ಹಚ್ಚಿ ಅದಕ್ಕೆ ಅರ್ಧ ಹಚ್ಕೊ. ಸರಿ ನೀನು ಕುಡಿತ ಕಷಾಯ ಮಾಡಿ ಕುಡಿತು. ಸರಿ ಬೇರೆ ಎಲ್ಲ ಒಳ್ಳೆ ಬುದ್ಧಿ, ಕಡಿಮೆ.